ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ನಿಮ್ಗೆ ಎಲ್ರಿಗೂ ಇಷ್ಟ ಆಗೋ ತರ ತಂದಿದ್ದೀನಿ. ಅದೇನಂತೀರಾ, ಸೊ ಕೆಲವೊಮ್ಮೆ ನಾವು ಹಬ್ಬಗಳಲ್ಲಾಗಿರ್ಬೋದು, ವಿಶೇಷ ದಿನಗಳಾಗಿರ್ಬೋದು, ಅಥವಾ ನಾರ್ಮಲ್ ಡೇನಲ್ಲೇ ರಂಗೋಲಿ ಹಾಕಕ್ಕೆ ಟೈಮ್ ಇಲ್ಲ ಅಂದ್ರೆ ಖಂಡಿತ ಈ ವಿಡಿಯೋ ನಿಮ್ಗೆಲ್ಲ ಯೂಸ್ಫುಲ್ ಆಗಿರುತ್ತೆ. ಯಾಕಂದ್ರೆ ನಾನು ರಂಗೋಲಿದು ಸ್ಟೆನ್ಸಿಲ್ ನ ತರಿಸ್ಕೊಂಡಿದ್ದೀನಿ. ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಾನು 3 ತಿಂಗಳಿಂದ ಒಂದು ಐಟಮ್ ನ ತರಿಸಿಟ್ಕೊಂಡಿದ್ದೀನಿ ಅಂತ ಹೇಳಿದ್ದೆ. ಖಂಡಿತ ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ಯಾವ ವಿಡಿಯೋ ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಅದೇನಪ್ಪ ಅಂದ್ರೆ ರಂಗೋಲಿದು ಸ್ಟೆನ್ಸಲ್ ಗಳನ್ನ ತರಿಸ್ಕೊಂಡಿದ್ದೀನಿ. ಸೂಪರ್ ಆಗಿ ಬಂದಿದೆ, ಪ್ರತಿಯೊಂದು ಕ್ವಾಲಿಟಿನೂ ಸಖತ್ತಾಗಿದೆ. ಇದ್ರದ್ದು ಲಿಂಕು ಕೊಡ್ತೀನಿ, ಹಾಗೆ ಕೋಡ್ ನಂಬರ್ ಕೂಡ ಕೊಡ್ತೀನಿ, ನೀವು ಯೂಸ್ ಮಾಡ್ಕೊಳ್ಳಿ. ಖಂಡಿತ ಬೇಕು ಅಂದ್ರೆ ಬೈ ಮಾಡ್ಕೋಬಹುದು. ಸೊ ನಾನು ತೋರಿಸುವಂತ ಪ್ರಾಡಕ್ಟ್ ನಿಮ್ಗೆಲ್ಲ ಯೂಸ್ಫುಲ್ ಆಗಿರುತ್ತೆ. ಸೊ ನಾನು ಕೂಡ ಇದನ್ನ 3 ತಿಂಗಳಿಂದ ಆರ್ಡರ್ ಮಾಡಿ ಒಂದೊಂದೇ ಸ್ವಲ್ಪ ದುಡ್ಡಿರೋವಾಗನೆ ತಗೊಂಡ್ ಇಟ್ಕೊಂಡಿರೋದು. ನನಗೆ ರಂಗೋಲಿ ಹಾಕಕ್ ಬಂದ್ರೇನು ದೇವ್ರ ಮನೆಯಲ್ಲಿ ಹೊಸ್ಲ ಹತ್ರ ಎಲ್ಲ ರಂಗೋಲಿ ಹಾಕಕ್ಕೆ ನಂಗೆ ತುಂಬಾನೇ ಇಷ್ಟ. ನೀವು ಕೂಡ ಹಬ್ಬಗಳ ವಿಡಿಯೋದಲ್ಲಿ ನೋಡಿರ್ತೀರಾ ಯಾವ ತರ ರಂಗೋಲಿ ಹಾಕಿರ್ತೀನಿ ಅಂತ. ಅದೇ ತರ ಇವಾಗ ಒಂದು ಸ್ಟೆನ್ಸಿಲ್ ತರಿಸ್ಕೊಂಡಿದೀನಿ. ನೋಡ್ತಾ ಇರ್ಬೋದು, ತುಂಬಾನೇ ಸೂಪರ್ ಆಗಿ ಬಂದಿದೆ ಪ್ರತಿಯೊಂದನ್ನು. ಮತ್ತೆ ಒಂದೊಂದು ಆನ್ಲೈನ್ ಅಲ್ಲೂ ಒಂದೊಂದ್ ತರ ರೇಟ್ ಇರುತ್ತೆ. ನಿಮ್ಗೆ ಯಾವ್ದು ಕಡಿಮೆ ಅನ್ಸುತ್ತೆ ಮತ್ತೆ ಕ್ವಾಲಿಟಿ ಅನ್ಸುತ್ತೆ ನೋಡಿ ತಗೊಳ್ಳಿ. ಅದೇ ತರ ನಾನು ಕೂಡ ರಿವ್ಯೂಸ್ ಎಲ್ಲ ನೋಡಿ ತಗೊಂಡಿರೋದು. ಪ್ರತಿಯೊಂದು ಇವಾಗ ತೋರಿಸ್ತೀನಿ. ಖಂಡಿತ ನಿಮ್ಗೆ ಎಲ್ರಿಗೂ ಇಷ್ಟ ಆಗುತ್ತೆ ನಾನು ತಂದಿರೋಂಥ ಪ್ರಾಡಕ್ಟ್. ಖಂಡಿತ ಲಾಸ್ಟ್ ಗಂಟ ನೋಡಿ. ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ನಾನು ಏನೇನು ತಗೊಂಡ್ಬಂದಿದ್ದೀನಿ ಅಂತ ನೋಡ್ಕೊ ಬರೋಣ. ಇದನ್ನ ಇಟ್ಕೊಂಡು ಯಾವ ತರ ರಂಗೋಲಿ ಹಾಕ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತ ನೋಡ್ಕೊ ಬನ್ನಿ. ಇವಾಗ ಆಲ್ರೆಡಿ ನಾನು ಪ್ರಾಡಕ್ಟ್ ಎಲ್ಲ ತಗೊಬಂದಿದ ತಕ್ಷಣ ಅನ್ಬಾಕ್ಸಿಂಗ್ ಮಾಡ್ಬಿಡ್ತೀನಿ. ಯಾಕಂದ್ರೆ ಏನಾದ್ರು ಪ್ರಾಬ್ಲಮ್ ಇದ್ರೆ ರಿಟರ್ನ್ ಹಾಕ್ಬೋದಲ್ಲ, ಅದಕ್ಕೋಸ್ಕರ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಇವಾಗ ಒಂದೊಂದೇ ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ ಯಾವ ತರ ಇದೆ ಪ್ರಿಂಟು, ಮತ್ತೆ ಅದು ಯಾವ ತರ ಸೈಜ್ ಅಲ್ಲಿ ಇದೆ ಅಂತ ತೋರಿಸ್ತೀನಿ. ನೋಡ್ತಾ ಇರ್ಬೋದು, ನಾನು ಹೇಳ್ದಂಗೆ ಇದನ್ನು ಯಾವುದೂ ಒಂದೇ ತಿಂಗಳು ತಗೊನಿಲ್ಲ. ಯಾಕಂದರೆ ಇದು ಸ್ವಲ್ಪ ರೇಟೇ ಇರುತ್ತೆ. ಎಲ್ಲನೂ ಒಂದು 400 ರೂಪಾಯಿ ಒಳಗಡೆ ಸಿಗುತ್ತೆ, 300 ರೂಪಾಯಿ ಒಳಗಡೆ ಸಿಗುತ್ತೆ. ಸೊ ಹಂಗಾಗಿ ನಾನು ಒಂದು 3 ತಿಂಗಳಿಂದ ತಿಂಗಳಿಗೆ 2, 3 ಅಂತ ನಾನು ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದು. ಸೊ ಪ್ರತಿಯೊಂದು ನಮಗೆ ಯೂಸ್ಫುಲ್ ಆಗಿರೋದೆ. ಇದು ಏನು ನೋಡ್ತಾ ಇದ್ದೀರಾ, ಲಕ್ಷ್ಮೀ ದೇವ್ರಿಗೆ ಇಷ್ಟ ಆಗುವಂಥ ಒಂದು ರಂಗೋಲಿ ಅಂತ ಹೇಳ್ಬೋದು. ಇದನ್ನು ದೇವ್ರ ಮನೆಯಲ್ಲಿ ನೀವು ಪೂಜೆ ಟೈಮಲ್ಲಿ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಇದನ್ನು ತರಿಸ್ಕೊಂಡಿದ್ದೀನಿ. ಇನ್ನು ನಿಮ್ಮ ಹತ್ರ ಏನಾದರೂ ವಸ್ತು ದೊಡ್ಡದಾಗಿದ್ದರೆ ಅಲ್ಲಿ ಕೂಡ ಹಾಕ್ಬೋದು. ಇದು 5x5 ಅಂದರೆ 5 ಇಂಚಿದು. ಇದು ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಸಖತ್ತಾಗಿ ಬಂದಿದೆ. ನೆಕ್ಸ್ಟ್ ಇದು ಕೂಡ ಅಷ್ಟೇ ಕುಬೇರ ರಂಗೋಲಿ. ಇದನ್ನು ಅಷ್ಟೇ ನೀವು ದೇವ್ರ ಮನೇಲಿ ಹಾಕೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಜಾಸ್ತಿ ತುಳಿಯೋ ಜಾಗದಲ್ಲಿ ಹಾಕ್ಬಾರ್ದು, ಹಾಕಿದ್ರೆ ಹೊಸ್ಲಿನ ಮೇಲೆ ಅಥವಾ ದೇವ್ರ ಮನೇಲಿ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಅದು ತರಿಸ್ಕೊಂಡಿದ್ದೀನಿ. ಇನ್ನು ಲಕ್ಷ್ಮೀ ದಾಳ ಅದು ರಂಗೋಲಿ ಥರದ್ದು ಬರುತ್ತಲ್ವ, ಅದು ಆರ್ಡ್ರ್ ಮಾಡೋಣ ಅಂದ್ಕೊಂಡೆ. ಸದ್ಯಕ್ಕೆ ಇರೋದನ್ನ ತೋರಿಸ್ಬಿಡೋಣ ಅಂತ. ಆನಂತರ ಇದು ಬಂದ್ಬಿಟ್ಟು ಬಾರ್ಡರ್ದು. ಇದು ಸ್ವಲ್ಪ ಲೆಂತ್ ಇದೆ. ಇದು ಎಷ್ಟು ಇಂಚ್ ಅಂತ ಗೊತ್ತಾಗಿಲ್ಲ, ಸೊ ನೋಡಿದ್ರೆ ನಾನು ಹೇಳ್ತೀನಿ. ಸೊ ಇದರಲ್ಲಿ 3 ಡಿಸೈನ್ ತರಿಸ್ಕೊಂಡಿದ್ದೀನಿ. ಚುಕ್ಕೆ ರಂಗೋಲಿದು ಮತ್ತು ತಾವರೆ ಹೂವು ಇರೋ ಥರದ್ದು ತೊಗೊಂಡಿದ್ದೀನಿ. ಇದು ಬಾರ್ಡರ್ ಥರನೂ ಯೂಸ್ ಮಾಡ್ಕೋಬೋದು, ಅಥವಾ ರಂಗೋಲಿನ ದೊಡ್ಡದಾಗಿ ಡಿಸೈನ್ ಮಾಡೋದಕ್ಕೂ ಯೂಸ್ ಮಾಡ್ಕೋಬೋದು. ಆನಂತರ ಇದೇನು ತೋರಿಸ್ತಾ ಇದ್ದೀನಿ, ಇದು ಬಂದ್ಬಿಟ್ಟು 10 ಇಂಚಿದು. ಇದು ಪೂರ್ತಿ 10ರಿಂದ 10 ಇಂಟು 10 ಇಂಚ್ ಬರುತ್ತೆ ಇದು. ಮತ್ತು ಕ್ವಾಲಿಟಿ ಅಂತೂ ಸೂಪರಾಗಿ ಬಂದಿದೆ. ಮೂರು ಪ್ರಾಡಕ್ಟು ಸಖತ್ತಾಗಿ ಬಂದಿದೆ. ಅಂದರೆ ಅದು 3 ಡಿಸೈನ್ ತೊಗೊಂಡಿದ್ದೀನಿ ಚುಕ್ಕೆ ರಂಗೋಲಿದು. ಆನಂತರ ಇದು ದೇವ್ರ ಮನೇಲಿ ಹಾಕೋಕ್ಕೆ ಎಷ್ಟು ಸೂಪರಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಇದನ್ನು ದೇವ್ರ ಮನೆಗೆ ಅಂತಲ್ಲ, ನೀವು ಹಬ್ಬಗಳಲ್ಲಿ ವಿಶೇಷ ದಿನಗಳಲ್ಲಿ ಕೆಮ್ಮಣ್ಣು ಬರುತ್ತಲ್ಲ, ಕೆಮ್ಮಣ್ಣು ಹಚ್ಬಿಟ್ಟು ರಂಗೋಲಿ ಹಾಕಿದ್ರೆ ಇನ್ನೂ ಸೂಪರಾಗಿ ಬ್ರೈಟಾಗಿ ಕಾಣಿಸುತ್ತೆ. ಇವಾಗ ಎಲ್ಲನೂ ಅನ್ಬಾಕ್ಸಿಂಗ್ ಮಾಡಿದಾಯ್ತು. ಇವಾಗ ಯಾವ ಥರ ರಂಗೋಲಿ ಹಾಕೋದಂತ ನೋಡೋಣ. ಅದು ಹಾಕೋಕ್ಕೆ ಈ ಥರ ಒಂದು ಏನಾದರೂ ಬಟ್ಟೆಗಳು ತೊಗೊಂಡ್ರೆ ಸ್ವಲ್ಪ ಗಟ್ಟಿ ಇರುವಂಥ ಕಾರ್ಡ್ ಸಿಗುತ್ತಲ್ಲ ಅದು, ಅಥವಾ ಹಳೇದು ಯಾವುದಾದ್ರು ATM ಕಾರ್ಡ್, ಆ ಥರ ಕಾರ್ಡ್ ಇದ್ದರೆ ತೊಗೊಳ್ಳಿ. ಅಥವಾ ಲಗ್ನ ಪತ್ರಿಕೆಯಲ್ಲಿ ಇರುತ್ತಲ್ಲ ಸ್ವಲ್ಪ ದಪ್ಪ ಇರುವಂಥ ಕಾರ್ಡ್ ತೊಗೊಳ್ಳಿ. ನಾನು ತೋರಿಸೋ ಥರನೇ ಸ್ಟ್ರೈಟ್ ಮೆಥಡಲ್ಲಿ ಹಾಕಬೇಕು. ಸೊ ಕೆಲವೊಮ್ಮೆ ನಾನು ಫಸ್ಟ್ ಇದು ಟ್ರೈ ಮಾಡ್ತಾ ಇರೋದು, ಸೂಪರಾಗಿ ಬಂತು. ಪ್ರತಿಯೊಂದೂ ನಮಗೆ ಯಾವ ಥರ ಬೇಕು ಆ ಥರ ರಂಗೋಲಿ ಹಾಕಿ ಕಲರ್ ಕೂಡ ಹಾಕೋಬೋದು. ಅಥವಾ ಫಸ್ಟೇ ನೀವು ಕಲರ್ ಹಾಕ್ಬಿಟ್ಟು ಅದ್ರ ಮೇಲೆ ಇದನ್ನು ವೈಟ್ ರಂಗೋಲಿ ಕೂಡ ಹಾಕ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಫ್ಯೂಚರಲ್ಲಿ ಬರುವಂಥ ದಿನಗಳಲ್ಲಿ ವ್ಲಾಗ್ಗಳಲ್ಲಿ ನಾನು ಇದನ್ನು ಯಾವ ರೀತಿ ಯೂಸ್ ಮಾಡೋದಂತಲೂ ತೋರಿಸ್ತೀನಿ. ಸದ್ಯಕ್ಕೆ ಎಲ್ಲ ವೈಟ್ ರಂಗೋಲಿಯಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಸೂಪರಾಗಿ ಬಂದಿದೆ. ಇದನ್ನು ನಾನು ಹೇಳ್ದಂಗೆ ನೀವು ಹಬ್ಬದ ಟೈಮಲ್ಲಿ, ವಿಶೇಷ ದಿನಗಳಲ್ಲಿ ನಿಮಗೆ ಟೈಮ್ ಇಲ್ಲ ಅಂದರೆ ಈ ಥರ ಈಸಿಯಾಗಿರುವಂಥ ಸ್ಟೆನ್ಸಿಲ್ನ ಯೂಸ್ ಮಾಡಿಕೊಂಡು ಒಂದೇ ಥರ ರಂಗೋಲಿನ ನಾವು ಡಿಸೈನ್ ಆಗಿ ಕೂಡ ಹಾಕೋಬೋದು. ನನಗಂತೂ ಎಲ್ಲನೂ ಇಷ್ಟ ಆಯಿತು. ಆಲ್ರೆಡಿ ನಾನು ಒಂದು ಲಾಂಗ್ ವಿಡಿಯೋ ಹಾಕಿದ್ದೀನಿ ರಂಗೋಲಿದು. ನನ್ನ ಹತ್ರ ಇರುವಂಥ ಮೆಟೀರಿಯಲ್ ಸ್ಟೆನ್ಸಿಲ್ ಅಲ್ಲ, ಆದರೆ ಅದಕ್ಕಿಂತ ಬೆಸ್ಟ್ ಇದು ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು, ನಾನು ಇಲ್ಲಿ ಫುಲ್ಲು ಹಾಕಿ ಒಂಥರ ಡಿಸೈನ್ ಮಾಡಿ ತೋರಿಸಿದ್ದೀನಿ. ಸೊ ಖಂಡಿತ ಈ ವಿಡಿಯೋ ನಿಮಗೆಲ್ಲ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊತೀನಿ. ಪ್ರತಿಯೊಂದು ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ಇವಾಗ ಪ್ರತಿಯೊಂದು ವಿಡಿಯೋನೂ ನಿಮಗೆ ಯೂಸ್ಫುಲ್ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೂ ಕಮೆಂಟ್
ಕಮೆಂಟ್ ಮಾಡಿ. ರೇಖಾ ಟ್ಯಾಲೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಟೇಕ್ ಕೇರ್, ಬಾಯ್.